ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ ಸ್ನೇಹಿತರೆ, ತಾಂತ್ರಿಕ ಕಾರಣದಿಂದಾಗಿ ರಾಜ್ಯದ 22,000ಕ್ಕೂ ಹೆಚ್ಚು ರೈತರಿಗೆ PM ಕಿಸಾನ್ ಹಣ ಜಮೆಯಾಗಿದ್ದಿಲ್ಲ. ಕೂಡಲೇ ಬಾಕಿ ಉಳಿದವರ ರೈತರ ಖಾತೆಗೆ ಹಣ ಜಮಾ ಮಾಡಬೇಕೆಂದು ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಕೇಂದ್ರಕ್ಕೆ ಮನವಿಯನ್ನು ನೀಡಿದರು. ಅವರ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿ ಹಣ ಬಿಡುಗಡೆಯ ದಿನಾಂಕವನ್ನು ಫಿಕ್ಸ್ ಮಾಡಿದೆ. ಹೌದು ಸ್ನೇಹಿತರೆ, ರಾಜ್ಯದ ಸಾವಿರಾರು ರೈತರಿಗೆ ಸಿಗುವ ಬಹುತೇಕ ಎಲ್ಲ ಸರ್ಕಾರಿ ಸೌಲಭ್ಯಗಳು ಈಗ ಆನ್ಲೈನ್ ಮೂಲಕವೇ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗುವಂತೆ. ಆದರೆ ಇತ್ತೀಚೆಗೆ ಹಲವು ರೈತರಿಗೆ PM ಕಿಸಾನ್ ಹಣ ಹಾಗೂ ಬೆಳೆ ಹಾನಿ ಪರಿಹಾರ ಹಾಗೂ ಬೆಳೆ ವಿಮೆ ಹಣ ಈ ಎಲ್ಲ ಹಣವು ಸರಿಯಾಗಿ ತಲುಪುತ್ತಿಲ್ಲ ಎಂಬ ಮಾಹಿತಿಗಳು ಕೇಳಿಬರುತ್ತಿವೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ ರೈತರ ಫ್ರೂಟ್ಸ್ ID ಅಪ್ಡೇಟ್ ಆಗದಿರುವುದು. ಹೌದು ಸ್ನೇಹಿತರೆ, ರೈತರು ಈಗ ತಮ್ಮ ರಾಜ್ಯದ ಫ್ರೂಟ್ಸ್ IDಯನ್ನು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ IDಗೆ ಲಿಂಕ್ ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರ ನಿಮ್ಮ ಒಂದು ಖಾತೆಗೆ ಹಣ ಜಮೆಯಾಗುತ್ತದೆ ಸ್ನೇಹಿತರೆ. ಅದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ. ಹಾಗಾದರೆ ಈ ಸೆಂಟ್ರಲ್ ID ಎಂದರೇನು ಮತ್ತು ಹೇಗೆ ಲಿಂಕ್ ಮಾಡುವುದು ಅಂತ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದ ಅಗ್ರಿಸ್ಟಾ ಘಟಕದ ಅಡಿಯಲ್ಲಿ ಈ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ದೇಶದ ಎಲ್ಲ ರೈತರ ಮಾಹಿತಿಯನ್ನು ಒಂದೇ ಕಡೆ ಕಲೆ ಹಾಕಲು ಇದು ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇದಾಗಿದೆ. ಇದರಿಂದ ರೈತರ ಜಮೀನಿನ ವಿವರ, ಅವರ ಬೆಳೆದ ಬೆಳೆಗಳು ಮತ್ತು ಪಡೆದ ಸಬ್ಸಿಡಿಗಳ ಮಾಹಿತಿ ಒಂದೇ ಕಡೆ ಡಿಜಿಟಲ್ ಆಗಿ ದಾಖಲಾಗುತ್ತದೆ. ಮಧ್ಯವರ್ತಿಗಳ ಹಾವಳಿ ತಪ್ಪಿ ಪಾರದರ್ಶಕತೆ ಹೆಚ್ಚಾಗುತ್ತದೆ. ಮತ್ತು ಫ್ರೂಟ್ಸ್ IDಯನ್ನು ಸೆಂಟ್ರಲ್ IDಗೆ ಹೇಗೆ ಲಿಂಕ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಯಶಸ್ವಿಯಾಗಿ ಈ KYCಯನ್ನು ಮೊದಲು ಪೂರ್ಣಗೊಳಿಸಬೇಕು. PM ಕಿಸಾನ್ ವಾರ್ಷಿಕ ಹಣ 6,000 ರೂಪಾಯಿ ಆರ್ಥಿಕ ನೆರವು ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತದೆ. ಬೆಳೆ ವಿಮೆ ಹಣ, ಬೆಳೆ ಹಾನಿಯಾದಾಗ ಬರುವ ಹಣ ವಿಳಂಬವಿಲ್ಲದೆ DBT ಮುಖಾಂತರ ಜಮೆಯಾಗುತ್ತದೆ. ಇನ್ನು ಬೆಂಬಲ ಬೆಲೆಯ ಬಗ್ಗೆ ಮಾತಾಡುವುದಾದರೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ, ಭತ್ತ, ಜೋಳ ಮಾರಾಟ ಮಾಡಿದ ಹಣವು ಸುಲಭವಾಗಿ ಕೈ ಸೇರುತ್ತದೆ. ಲಿಂಕ್ ಮಾಡಲು ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದರೆ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್, ಏಕೆಂದರೆ ಇದಕ್ಕೆ OTP ಬರುತ್ತದೆ. ಎಲ್ಲಿ ಲಿಂಕ್ ಮಾಡೋದು ಅಂತ ನೋಡೋದಾದರೆ ರೈತರು ಗ್ರಾಮೋನ್ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರ, ತೋಟಗಾರಿಕೆ ಇಲಾಖೆಯ ಕಚೇರಿ, ಕಂದಾಯ ಇಲಾಖೆಯ ಕಚೇರಿ ಅಥವಾ ಪಶುಪಾಲನಾ ಇಲಾಖೆಯ ಕಚೇರಿಗಳಿಗೆ ಭೇಟಿ ನೀಡಿ ಈ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು. ಇನ್ನು ಲಿಂಕ್ ಮಾಡುವ ಪ್ರಕ್ರಿಯೆಯನ್ನು ನೋಡೋದಾದರೆ ಮೊದಲಿಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ಈ KYCಯನ್ನು ಪೂರ್ಣ ಮಾಡಬೇಕು. ನಿಮ್ಮ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ. ಅದನ್ನು ಹಾಕಿ ನಿಮ್ಮ ಡೇಟಾ ಬಳಸಲು ಒಪ್ಪಿಗೆಯನ್ನು ನೀಡಬೇಕು. ನಂತರ ಇ-ಸೈನ್ ಮೂಲಕ ಎಲ್ಲ ಜಮೀನುಗಳ ಫ್ರೂಟ್ಸ್ IDಗೆ ಲಿಂಕ್ ಆಗಿರುವ ಬಗ್ಗೆ ಕನ್ಫರ್ಮ್ ಮಾಡಿದರೆ ಸಾಕು ಸ್ನೇಹಿತರೆ, ಈ ಒಂದು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಸಾಮಾನ್ಯವಾಗಿ ಪ್ರತಿ 4 ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಮಾಡುವ ರೂಢಿ ಇತ್ತು. 22ನೇ ಕಂತು ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿತ್ತು. ಆದರೆ ಇನ್ನೂ ಯಾವುದೇ ರೀತಿಯ ಹಣ ಬಂದಿಲ್ಲ ಸ್ನೇಹಿತರೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ PM ಕಿಸಾನ್ ಯೋಜನೆಯಡಿ ದೇಶಾದ್ಯಂತ ಕೋಟ್ಯಾಂತರ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ನೆರವು ನೀಡಲಾಗುತ್ತದೆ. ತಾಂತ್ರಿಕ ಕಾರಣಗಳಿಂದಾಗಿ ಹಣ ಬಂದಿಲ್ಲ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.